ಇದನ್ನು ಯಾರಾದರೂ ಯೂಸ್ ಮಾಡಿದ್ದೀರಾ? ಮಾಡಿಲ್ಲ ಅಂತಂದರೆ ಒಂದು ಸಾರಿ ಯೂಸ್ ಮಾಡಿ ನೋಡಿ. ಹೇಗೆ ರಿಸಲ್ಟ್ ಸಿಗುತ್ತೆ ಗೊತ್ತಾ? ಗಿಡ ಹಚ್ಚ ಹಸಿರಾಗುತ್ತೆ, ಎಲ್ಲಿ ನೋಡಿದಲ್ಲಿ ಹಸಿರು ಕಾಣಿಸುತ್ತೆ. ಹಾಗಿದ್ರೆ ಏನಿದು ನೋಡೋಣ. ಅದಕ್ಕೂ ಮುಂಚೆ ಗಿಡಗಳನ್ನು ಹೇಗೆ ಆರೋಗ್ಯಕರವಾಗಿ ಬೆಳೆಸಬೇಕು. ನರ್ಸರಿಯಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಗಿಡದ ತುಂಬ ಹೂ ಬಿಟ್ಟಿರುತ್ತೆ, ಗಿಡದ ತುಂಬ ಕಾಯಿ ಬಿಟ್ಟಿರುತ್ತೆ, ಹಣ್ಣು ಬಿಟ್ಟಿರುತ್ತೆ, ತರಕಾರಿ ಬಂದಿರುತ್ತೆ. ಆದರೆ ನಮ್ಮ ಗಿಡದಲ್ಲಿ ಯಾಕೆ ಬರಲ್ಲ? ಎಲ್ಲ ಫರ್ಟಿಲೈಸರ್ ಹಾಕ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಗಿಡದಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ, ಹೂಗಳು ಬರ್ತಾ ಇಲ್ಲ, ಗ್ರೋತ್ ಇಲ್ಲ, ಚೆನ್ನಾಗಿ ಕಾಣಿಸಲ್ಲ. ನರ್ಸರಿಯವರು ಏನು ಮಾಡ್ತಾರೆ? ಅವರೆಲ್ಲ ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಾರೆ. ಹಾಗಿದ್ದರೆ ನಾವು ಕೂಡ ಅದನ್ನು ಯೂಸ್ ಮಾಡಬೇಕಾ? ಅದನ್ನೇ ತಿಳ್ಕೊಳ್ಳೋಣ. ಸೊ ಬನ್ನಿ, ಆಗಿದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನಾನಂತೂ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೀನಿ. ನೀವು ಕೂಡ ಅದೇ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಇವತ್ತಿನ ಟಾಪಿಕ್ ಏನು ಅಂತಂದರೆ, ಎಲೆಗಳು ಹಳದಿ ಆಗೋದು. ಎಲೆಗಳಲ್ಲಿ ಯಾವುದೇ ರೀತಿಯ ಹಸಿರನ್ನೋದು ಇಲ್ಲ. ಹಸಿರಿಲ್ಲ ಅಂತಂದರೆ ಗಿಡದಲ್ಲಿ ಫುಡ್ ತಯಾರಾಗಲಿಲ್ಲ ಅಂತಂದರೆ ಹೂಗಳು ಬರಲ್ಲ, ಹಣ್ಣು ಬರಲ್ಲ, ತರಕಾರಿನೂ ಬರಲ್ಲ. ಹಾಗಿದ್ರೆ ಏನು ಮಾಡಬೇಕು? ಫುಲ್ ಡೇ ಸನ್ಲೈಟ್ ಬೇಕು, ನೀರು ಚೆನ್ನಾಗಿರಬೇಕು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು. ಅಷ್ಟೇ ಅಲ್ಲ, ಕಟಿಂಗ್, ಪ್ರೂನಿಂಗ್ ಇವೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯಗಳು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಗುಲಾಬಿ ಗಿಡದಲ್ಲಾಗಿರ್ಬೋದು, ದಾಸವಾಳ ಆಗಿರ್ಬೋದು, ಇನ್ಯಾವುದೇ ಗಿಡದಲ್ಲಿ ಯಾಕೆ ನಮಗೆ ಮನಸ್ಸಿಗೆ ಖುಷಿ ಆಗೋ ರೀತಿ ರಿಸಲ್ಟ್ ಬರಲ್ಲ ಅಂತಂದರೆ, ನೋಡಿ, ಎಲೆಗಳು ಗಿಡದ ಕಣ್ಣು ಅಂತ ಹೇಳ್ಬೋದು. ಯಾಕನ್ನೋದಾದರೆ ಅವು ಎಲ್ಲವನ್ನು ನೋಡ್ತಾ ಇರುತ್ತೆ. ನಾವು ಏನು ಕೊಡ್ತಾ ಇದ್ದೀವಿ, ನಾವು ಹೇಗೆ ಅವುಗಳನ್ನು ಟ್ರೀಟ್ ಮಾಡ್ತಾ ಇದ್ದೀವಿ, ಅವುಗಳಿಗೆ ನಾವು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀವಾ ಇಲ್ಲವಾ, ಅಥವಾ ನಾವು ಒಳ್ಳೆಯ ಆಹಾರವನ್ನು ಅದಕ್ಕೆ ಫೀಡಿಂಗ್ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋದು ಕೂಡ ತುಂಬ ಮುಖ್ಯ. ಎಲೆಗಳು ಆರೋಗ್ಯಕರವಾಗಿದ್ದಷ್ಟು ನಮಗೆ ಈ ರೀತಿಯ ಹೂಗಳು ನೋಡೋದಕ್ಕೆ ಸಿಗುತ್ತೆ. ಎಲೆಗಳಲ್ಲಿ ಕ್ಲೋರೋಫಿಲ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಅದು ಎಷ್ಟು ಚೆನ್ನಾಗಿ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅಷ್ಟು ಗಿಡಗಳು ಆರೋಗ್ಯಕರವಾಗಿರುತ್ತೆ. ಗಿಡಗಳಿಗೆ ಮುಖ್ಯವಾಗಿ ಏನು ಬೇಕು? ಮೈಕ್ರೋನ್ಯೂಟ್ರಿಯೆಂಟ್ಸ್. ಇದೆಲ್ಲ ನಿಮಗೆಲ್ಲರಿಗೂ ನಾನು ಹಳೆಯ ವಿಡಿಯೋನಲ್ಲಿ, ನನ್ನ ಎಲ್ಲ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ಮಾಡುತ್ತೆ ಅಂತಂದರೆ, ಚಿಕ್ಕ ಚಿಕ್ಕ ಅವಶ್ಯಕತೆಗಳನ್ನು ಪೂರ್ತಿ ಮಾಡುತ್ತೆ. ನೋಡಿ, ಇದು ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ. ಅದರ ಪಕ್ಕದಲ್ಲಿರುವಂಥ ಇನ್ನೊಂದು ಗಿಡ, ಇದರ ಎಲೆ ನೋಡಿ ಹಾಗೂ ಈ ಎಲೆ ನೋಡಿ, ಇದರ ನರ್ವ್ಸ್ ಏನಿದೆಯಲ್ಲ ಇದು ಹಳದಿ ಕಾಣಿಸ್ತಾ ಇದೆ. ಆದರೆ ಇದರ ಪಕ್ಕದಲ್ಲಿರುವಂಥ ಇನ್ನೊಂದು ಗಿಡ ಕಟಿಂಗ್ನಿಂದ ಬೆಳೆಸಿರೋ ಹೈಬ್ರಿಡ್ ದಾಸವಾಳ, ಇದರ ಎಲೆಗಳು ಎಷ್ಟು ಹಸಿರಾಗಿದೆ. ನೀರು ಅತಿಯಾದರೂ ಕೂಡ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಎಲೆಗಳು ಹಳದಿ ಆಗುತ್ತೆ. ಇಲ್ಲ ಅಂತಂದರೆ ಮೆಗ್ನೀಷಿಯಮ್ನ ಕೊರತೆಯಿಂದ. ನೀವೆಲ್ಲರೂ ಎಪ್ಸಮ್ ಸಾಲ್ಟ್ ಯೂಸ್ ಮಾಡ್ತಾ ಇರ್ತೀರ, ಆದರೆ ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಗೊತ್ತಿದ್ದರೂ ಈ ವಿಡಿಯೋ ನೋಡಿ, ಯಾಕಂತಂದರೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ನೋಡಿ, ನಾನು ನನ್ನ ಹತ್ರ ಇರುವಂಥ ಮೀಶೋನಿಂದ ತರಿಸಿರೋದು ಮೊದಲಿಂದ ಎಲ್ಲ ಎಪ್ಸಮ್ ಸಾಲ್ಟ್ ಖಾಲಿಯಾಗಿದೆ. ನಾನು ಮೊನ್ನೆ ಏನು ಮಾಡಿದೆ ಅಂತಂದರೆ, ಲೋಕಲ್ ಸೀಡ್ ಶಾಪ್ನಿಂದ ಮೆಗ್ನೀಷಿಯಮ್ ಸಲ್ಫೇಟ್ 80 ರೂಪೀಸ್ ಪರ್ kg ನನಗಿದು ಸಿಕ್ತು. ಒಳ್ಳೆಯ ಕ್ವಾಲಿಟಿಯಲ್ಲಿದೆ, ಕ್ವಾಂಟಿಟಿ ಕೂಡ ಚೆನ್ನಾಗಿದೆ. ಈ ಎಪ್ಸಮ್ ಸಾಲ್ಟ್ ಏನಿದೆಯಲ್ಲ, ಗಿಡಗಳಲ್ಲಿ ಕ್ಲೋರೋಫಿಲ್ ಅಂಶವನ್ನು ಹೆಚ್ಚು ಮಾಡುತ್ತೆ. ಮೆಗ್ನೀಷಿಯಮ್ನಿಂದ ಗಿಡದಲ್ಲಿ ಹಸಿರು ಅನ್ನೋದು ಹೆಚ್ಚಾಗುತ್ತೆ. ಮೆಗ್ನೀಷಿಯಮ್ ಸಲ್ಫೇಟ್ ಏನು ಮಾಡುತ್ತೆ, ಸಲ್ಫರ್ ಏನು ಮಾಡುತ್ತೆ, ಬೇರುಗಳಿಗೆ ನಾವು ಹಾಕಿರುವಂಥ ಫರ್ಟಿಲೈಸರ್ ಬೇರುಗಳು ಚೆನ್ನಾಗಿ ಅದನ್ನು ಎಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಲ್ಫರ್ ಇದು ನಮಗೆ ಈರುಳ್ಳಿ ಸಿಪ್ಪೆಯಲ್ಲಿ ಸಿಗುತ್ತೆ, ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಸಿಗುತ್ತೆ, ಆಮೇಲೆ ಬೀಟ್ರೂಟ್ನಲ್ಲಿ ಸಿಗುತ್ತೆ. ಬೀಟ್ರೂಟ್ನಲ್ಲಿ ಕಬ್ಬಿನಾಂಶ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ಎಪ್ಸಮ್ ಸಾಲ್ಟ್ ಏನಿದೆ ಅಲ್ಲ, ಇದರಲ್ಲಿರುವಂಥ ಮೆಗ್ನೀಷಿಯಮ್ ಸಲ್ಫೇಟ್ ಗಿಡಗಳಲ್ಲಿ ಕ್ಲೋರೋಫಿಲ್ ಅಂಶವನ್ನು ಹೆಚ್ಚು ಮಾಡಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಪತ್ರಹರಿತ್ತು ಇದೆಲ್ಲವನ್ನು ಹೆಚ್ಚು ಮಾಡುತ್ತೆ. ಗಿಡಗಳು ಹೆಚ್ಚು ಸೂರ್ಯನ ಬೆಳಕಿನಿಂದ ಎನರ್ಜಿಯನ್ನು ತಗೊಂಡು ಹೆಚ್ಚು ನಮಗೆ ಆಹಾರವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ಗಿಡಗಳಲ್ಲಿ ಆಹಾರ ಸಂಗ್ರಹಣೆ ಹೆಚ್ಚಾದಷ್ಟು ಗಿಡಗಳು ಹಚ್ಚ ಹಸಿರಾಗಿ ಕಾಣಿಸುತ್ತೆ. ಹಾಗಾಗಿ ನೀವೇನು ಮಾಡಿ, ಒಂದು 8ರಿಂದ 10 ದಿನಕ್ಕೆ ಒಮ್ಮೆ ಒಂದು ಅರ್ಧ ಚಮಚ, ತುಂಬ ಏನು ಬೇಡ, ಅರ್ಧ ಚಮಚ ಈ ರೀತಿ ಮಣ್ಣಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಗಿಡಗಳಿಗೆ ನೀರನ್ನು ಕೊಡಿ. ಇಲ್ಲ ಅಂತಂದರೆ ನೀವು 8 ದಿನಕ್ಕೊಮ್ಮೆ 1 ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಿ. ಇದರಿಂದ ಕೂಡ ಗಿಡಗಳು ಹಚ್ಚ ಹಸಿರಾಗಿರುತ್ತೆ. ನಾವು ಎಲ್ಲ ಫರ್ಟಿಲೈಸರ್ ಹಾಕ್ತೀವಿ, ಆದರೆ ಇದು ಒಂದನ್ನು ಮಿಸ್ ಮಾಡ್ತೀವಿ. ಬಾಳೆಹಣ್ಣು, ಈರುಳ್ಳಿ, ಸಾಸಿವೆ ಹಿಂಡಿ, ಅದು ಇದು ಎಲ್ಲ ಯಾರೆಲ್ಲ ವಿಡಿಯೋನಲ್ಲಿ ಏನೇನು ಹೇಳ್ತೀವಲ್ಲ ಅದನ್ನೆಲ್ಲ ಹಾಕ್ತೀರಾ. ಈ ಸಿಂಪಲ್ ಆಗಿರುವಂಥ ಒಂದು ವಸ್ತುವನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಈ ಒಂದು ಕಾರಣದಿಂದ ಗಿಡದಲ್ಲಿ ಎಲೆಗಳು ಆಹಾರವನ್ನು ತಯಾರಿಸ್ಕೊಳ್ಳಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ಗಿಡದಲ್ಲಿ ಹೂಗಳು ಬರಲ್ಲ. ಸೊ ನೀವೇನು ಕೇಳ್ತೀರಾ, ಮೇಡಮ್ ನೀವು ಹೇಳಿರುವಂಥ ಎಲ್ಲ ಫರ್ಟಿಲೈಸರ್ ಹಾಕ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಗಿಡದಲ್ಲಿ ಈ ರೀತಿ ಹೂಗಳು ಬರ್ತಾ ಇಲ್ಲ ಅಂತ. ನಾವು ಏನು ಮಾಡಿರ್ತೀವಿ ಅಂತಂದರೆ, ಫರ್ಟಿಲೈಸರನ್ನು ತೋರಿಸ್ತಾ ಇರ್ತೀವಿ, ಅದರಲ್ಲಿ ಎಪ್ಸಮ್ ಸಾಲ್ಟ್ ಕೂಡ ಹಾಕೋದನ್ನು ತೋರಿಸಿರ್ತೀವಿ. ನಿಮ್ಗೆ ಅನಿಸ್ಬೋದು ಇದೇನು ಸಿಂಪಲ್ ವಸ್ತು, ಇದರಿಂದ ಏನು ಅಷ್ಟೊಂದು ಬೆನಿಫಿಟ್ಸ್ ಆಗಲ್ಲ ಅಂತಂದ್ರೆ, ಆದರೆ ಈ ಒಂದು ಸಿಂಪಲ್ ವಸ್ತುನೇ ನಿಮ್ಮ ಗಿಡದಲ್ಲಿ ಮ್ಯಾಜಿಕ್ ಮಾಡೋದು. ಆಮೇಲೆ ನೋಡಿ, ನಾನಿಲ್ಲಿ
ಒಂದು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಹ್ಯೂಮಿಕ್ ಆ್ಯಸಿಡ್. ಈ ಹ್ಯೂಮಿಕ್ ಆ್ಯಸಿಡ್ ತುಂಬಾ ಇಂಪಾರ್ಟೆಂಟ್. ಯಾರ ಹತ್ರ ಇಲ್ಲ ಅವರು ಕಂಪಲ್ಸರಿ ತರಿಸ್ಕೊಳ್ಳಿ. ನನಗಂತೂ ಇದರ ರಿಸಲ್ಟ್ 1000 ಪಟ್ಟು ಹೆಚ್ಚು ಸಿಕ್ಕಿದೆ. ಇದೇನು ಮಾಡುತ್ತೆ ಅಂತಂದರೆ ಡೈರೆಕ್ಟಾಗಿ ಬೇರುಗಳ ಮೇಲೆ ಕೆಲಸ ಮಾಡುತ್ತೆ. ನೋಡಿ, ನೀವು ಇದನ್ನು ಬಾಟಲ್ ತರಿಸ್ಕೊಂಡ್ರೆ ಅಥವಾ ನೀವು ಇದ್ರ ಬಗ್ಗೆ ಸರ್ಚ್ ಮಾಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ತುಂಬ ಒಳ್ಳೆಯ ಒಂದು ಆರ್ಗ್ಯಾನಿಕ್ ಮ್ಯಾಟ್ರ್ ಇದು. ರೂಟ್ಸನ್ನು ಡೆವಲಪ್ ಮಾಡುತ್ತೆ. ಗಿಡಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಸಾಯಿಲನ್ನು ನರಿಷ್ ಮಾಡುತ್ತೆ. ಸಾಯಿಲ್ನ ಕಾರ್ಬನ್ ಕ್ಯಾಲ್ಶಿಯಮನ್ನು ಹೆಚ್ಚು ಮಾಡುತ್ತೆ. ಮೈಕ್ರೋಬಿಯಲ್ ಆ್ಯಕ್ಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. ಆಮೇಲೆ ರೂಟ್ಸ್ನ ಡೆವಲಪ್ಮೆಂಟನ್ನು ಹೆಚ್ಚು ಮಾಡುತ್ತೆ. ಮಣ್ಣಿನಲ್ಲಿ ವಾಟರ್ ರಿಟೆನ್ಷನನ್ನು ಹೆಚ್ಚು ಮಾಡುತ್ತೆ. ಹಾಗೆ ಇದು ಪ್ಲಾಂಟ್ನ ಕ್ವಾಲಿಟಿ ಅಂತಂದರೆ ಗಿಡಗಳ ಕ್ವಾಲಿಟಿ ಏನಿದೆಯಲ್ಲ ಅದನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಇದೊಂದು ಆರ್ಗ್ಯಾನಿಕ್ ಲಿಕ್ವಿಡ್ ಆಗಿರೋದ್ರಿಂದ ಇದರಲ್ಲಿ ಹ್ಯೂಮಿಕ್ ಆ್ಯಸಿಡ್ ಇದೆ, ಫುಲ್ವಿಕ್ ಆ್ಯಸಿಡ್ ಇದೆ, ಜೊತೆಗೆ ಇದರಲ್ಲಿ ಆರ್ಗ್ಯಾನಿಕ್ ಪೊಟ್ಯಾಶ್ ಕೂಡ ಇರೋದ್ರಿಂದ ಹೂವಿನ ಗಾತ್ರ, ಆಕಾರ, ಬಣ್ಣ ಎಲ್ಲವನ್ನು ಕೂಡ ಇದೇನು ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ. ಹಾಗಾಗಿ ಇದನ್ನು ನೀವೇನು ಮಾಡಿ, ತಿಂಗಳಿಗೊಮ್ಮೆ, ತುಂಬ ಏನು ಬೇಡ, ಇದು ತುಂಬ ಕಾಸ್ಟ್ಲಿ ಕೂಡ ಇಲ್ಲ. ನಿಮಗೆ ಇದನ್ನು ತರಿಸ್ಕೊಳ್ಬೇಕು ಅಂತಿದ್ರೆ ನಾನು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಹಾಕಿರ್ತೀನಿ, ನೀವು ತರಿಸ್ಕೊಳ್ಬೋದು. ನೋಡಿ, ಅರ್ಧ ಚಮಚ ಎಪ್ಸಮ್ ಸಾಲ್ಟ್, ಅರ್ಧ ಚಮಚದಷ್ಟು ಹ್ಯೂಮಿಕ್ ಆ್ಯಸಿಡ್, ಲಿಕ್ವಿಡ್ ಹ್ಯೂಮಿಕ್ ಆ್ಯಸಿಡ್. ಇದು ಪೌಡರ್ ಫಾರ್ಮ್ನಲ್ಲಿ ಸಿಗುತ್ತೆ, ಗ್ರ್ಯಾನ್ಯುವಲ್ ಫಾರ್ಮ್ನಲ್ಲಿ ಸಿಗುತ್ತೆ, ಈ ರೀತಿ ಲಿಕ್ವಿಡ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೋಡಿ, ಈ ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2 ನಿಮಿಷ ಬಿಟ್ಟು ಅವೆರಡು ಮಿಕ್ಸ್ ಆಗಲಿ. ಆ ನಂತರ 1 ಲೀಟರ್ ನೀರಿನಲ್ಲಿ ನೀವೇನು ಮಾಡಬೇಕು, ಈ 2 ವಸ್ತುಗಳನ್ನು ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಗಿಡಗಳ ಬೇರಿನಲ್ಲಿ ಕೊಡಿ. ಈ ರೀತಿ ಕೊಡೋದ್ರಿಂದ ನೀವು ಯಾವ ಫರ್ಟಿಲೈಸರ್ ಹಾಕ್ತೀರಾ ಅವೆಲ್ಲವೂ ಗಿಡಗಳಿಗೆ ತಲುಪುತ್ತೆ. ಇಲ್ಲ ಅಂತಂದರೆ ನೀವು ಎಲ್ಲ ಫರ್ಟಿಲೈಸರ್ ಹಾಕಿ ಎಪ್ಸಮ್ ಸಾಲ್ಟ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ ಹಾಕಿಲ್ಲ ಅಂತಂದರೆ ಗಿಡಗಳು ಅದನ್ನು ಹೇಗೆ ಅಬ್ಸಾರ್ಬ್ ಮಾಡ್ಕೊಳ್ಬೇಕು? ಈ ಒಂದು ಸಮಸ್ಯೆ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಹಾಗಾಗಿ ನೀವು ಈ ಫರ್ಟಿಲೈಸರನ್ನು ನೀವು ಒಂದು ವೇಳೆ ಇವಾಗ ಗಿಡಗಳ ಪ್ರೂನಿಂಗ್ ಮಾಡಿದ್ದೀರಾ ಅಥವಾ ಗಿಡಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀರಾ, ಆವಾಗ ಕೂಡ ನೀವು ಇದನ್ನು ಏನು ಮಾಡ್ಬೋದು, ಗಿಡಗಳಿಗೆ ಕೊಡ್ಬೋದು. ಆವಾಗ ಗಿಡಗಳು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ಗೆ ಒಳಗಾಗಲ್ಲ. ನೀವೆಲ್ಲ ಕೇಳಿರ್ಬೋದು, ಗಿಡಗಳು ಟ್ರಾನ್ಸ್ಫರ್ ಅಥವಾ ರೀಪಾಟ್ ಮಾಡಿದ ನಂತರ ಶಾಕ್ಗೆ ಒಳಗಾಗುತ್ತೆ ಅಂತ. ನೋಡಿ, ಅದ್ರ ಮುಂಚೆ ಇನ್ನೊಂದು ವಸ್ತು, ಎಪ್ಸಮ್ ಸಾಲ್ಟ್ ಜೊತೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡ್ರನ್ನು ಹಾಕಿ. ಇದನ್ನು ಹಾಕೋದ್ರಿಂದ ಇವೆರಡೂ ಒಂದು ರೀತಿ ಅಮೃತದಂತೆ ಕೆಲಸ ಮಾಡುತ್ತೆ. ಗಿಡಗಳು ಇದನ್ನು ತುಂಬ ಬೇಗ ಎನ್ಹ್ಯಾನ್ಸ್ ಅಂತಂದರೆ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಗಿಡಗಳಲ್ಲಿ ಗ್ರೋತ್ ಹೆಚ್ಚಾಗೋದ್ರ ಜೊತೆಗೆ ಗಿಡಗಳು ನೋಡೋದಕ್ಕೂ ಕೂಡ ಸುಂದರವಾಗಿ ಕಾಣಿಸುತ್ತೆ. ನಾವು ಯಾವುದೇ ಫರ್ಟಿಲೈಸರ್ ಕೆಲಸ ಮಾಡಬೇಕು ಅಂತಂದರೆ ಈ ರೀತಿಯ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ನಾವು ಗಮನ ಕೊಡಬೇಕು. ಸೊ ನೆಕ್ಸ್ಟ್ ಬಂದು ನಾನು ಆವಾಗಲೇ ಹೇಳ್ತಾ ಇದ್ದೆ, ಹ್ಯೂಮಿಕ್ ಆ್ಯಸಿಡನ್ನು ಹಾಕೋದ್ರಿಂದ ರೀಪಾಟಿಂಗ್ ಶಾಕ್ ಆಗಲ್ಲ. ಯಾಕಂತಂದರೆ ಬೇರುಗಳು ಏನಾಗುತ್ತೆ ಅಂತಂದರೆ ನಾವು ಹ್ಯೂಮಿಕ್ ಆ್ಯಸಿಡನ್ನು ಹಾಕೋದ್ರಿಂದ ಗಿಡಗಳಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಆಗಲ್ಲ. ತುಂಬ ಬೇಗ ಅವು ಆ ಒಂದು ಮಣ್ಣಿಗೆ ನಾವು ಹಾಕಿರುವಂಥ ಸಾಯಿಲ್ ಮಿಕ್ಸ್ಚರ್ಗೆ ತುಂಬ ಬೇಗ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಗಿಡಗಳು ಲೆಗೆ ಆಗೋದಾಗಿರ್ಬೋದು, ಶಾಕ್ಗೆ ಒಳಗಾಗೋದು, ಒಣಗೋದು, ಈ ಡಲ್ ಆಗೋದು ಆಗಲ್ಲ. ಆಮೇಲೆ ನೋಡಿ, ನಾನು ಕಾಫಿ ಪೌಡರ್ ಹಾಗೂ ಎಪ್ಸಮ್ ಸಾಲ್ಟನ್ನು ಒಂದು 5 ನಿಮಿಷ ಬಿಸಿಲಲ್ಲಿಟ್ಟೆ. ಅಂತಂದರೆ ಅಷ್ಟೊಂದೇನು ಬಿಸಿಲಿಲ್ಲ. ನೆನ್ನೆ ಸಾಯಂಕಾಲ 5:05 ಟೈಮ್ ಆಗಿತ್ತು. ಆ ಟೈಮಲ್ಲಿ ಒಂದು 2 ನಿಮಿಷ ಬಿಟ್ಟು ಎಪ್ಸಮ್ ಸಾಲ್ಟ್ ಕರಗೋವರೆಗೂ ಬಿಟ್ಟು ಆಮೇಲೆ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಿಡಗಳ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಇದನ್ನು ಗಿಡಗಳ ಮೇಲೆ ಸ್ಪ್ರೇ ಮಾಡಿ, ಇದರಿಂದ ಕೂಡ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆ ನಂತರ ಹ್ಯೂಮಿಕ್ ಆ್ಯಸಿಡ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಪ್ರೂನಿಂಗ್ ಮಾಡಿದಾಗ ಗಿಡಗಳ ಮಣ್ಣಿನಲ್ಲೂ ಕೂಡ ಇದನ್ನು ಹಾಕೋದ್ರಿಂದ ಬೇರುಗಳು ಬೇಗ ಆ್ಯಕ್ಟಿವ್ ಆಗುತ್ತೆ. ಬೇಗ ಎಲೆಗಳನ್ನು ಆಮೇಲೆ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬೇರಿನ ಮೇಲೆ ಕೆಲಸ ಮಾಡಿ. ಬೇರುಗಳು ಚೆನ್ನಾಗಿ ಬೆಳೆದಷ್ಟು ಮೇಲೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನೀವು ಮೇಲ್ಗಡೆ ಕೇವಲ ಹೂ ಬರಲಿ ಅಂತ ನೀವು ಫರ್ಟಿಲೈಸರ್ ಹಾಕ್ತಾ ಹೋದರೆ ಬೇರುಗಳೇ ವೀಕ್ ಆಗಿದ್ದರೆ ಹೇಗೆ ಗಿಡಗಳಲ್ಲಿ ಹೂಗಳು ಬರುತ್ತೆ? ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಗಮನ ಕೊಟ್ಟಾಗ ನಿಮ್ಮ ಗಿಡದಲ್ಲಿ ಎಷ್ಟು ಕಡಿಮೆ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಬೇಗ ರಿಸಲ್ಟ್ ಸಿಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಫರ್ಟಿಲೈಸರ್ ಹಾಕಲೇಬೇಕು ಅಂತ ಏನಿಲ್ಲ. ಚಿಕ್ಕದಾಗಿದ್ದರೂ ಚೊಕ್ಕದಾಗಿರಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗಿರಬೇಕು ನಾವು ಮಾಡುವಂಥ ಕೆಲಸ. ನೋಡಿ, ಈ ರೀತಿ ಸಾಯಂಕಾಲ ಅಥವಾ ಮಾರ್ನಿಂಗ್ 9 ಗಂಟೆಯ ಒಳಗೆ ನೀವು ಈ ಒಂದು ಲಿಕ್ವಿಡನ್ನು ಗಿಡಗಳ ಮೇಲೆ ಸ್ಪ್ರೇ ಮಾಡಿ, ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಥಂಬ್ನೇಲ್ ಪ್ರಕಾರ ನಾವು ಯಾವುದೇ ಫರ್ಟಿಲೈಸರ್ ಹಾಕಿದ್ರೂ ಆ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ನಾವು ಈ ರೀತಿಯ ಚಿಕ್ಕ ವಿಷಯಗಳ ಬಗ್ಗೆ ಮೊದಲು ಗಮನ ವಹಿಸಬೇಕು. ಇಲ್ಲ ಅಂತಂದರೆ ನಾವು ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಗಿಡದಲ್ಲಿ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗಲ್ಲ. ಈ ರೀತಿ ಚಿಕ್ಕ ಚಿಕ್ಕ ಗಿಡದಲ್ಲಿ ಬಂಚಸ್ನಲ್ಲಿ ಹೂಗಳು ಕೂಡ ಬರಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಜೊತೆಗೆ ಪ್ಲೀಸ್ ಯಾರು ಹೈಪ್ ಮಾಡ್ತಾ ಇಲ್ಲ, ವಿಡಿಯೋನ ಹೈಪ್ ಮಾಡಿ. ಇದರಿಂದ ನನಗೂ ಕೂಡ ಸ್ವಲ್ಪ ಖುಷಿ ಅನಿಸುತ್ತೆ, ಮೋಟಿವೇಟ್ ಆಗುತ್ತೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಬಾಯ್, ಟೇಕ್ ಕೇರ್, ಹ್ಯಾಪಿ ಗಾರ್ಡನಿಂಗ್.